ಜನುಮದ ಗೆಳಿ ಸಿರಿನ ಹೊಡತಿ ಮರೆತರೆ ನಿನ್ನ ಮಡಿಬೆನು ಚಿನ್ನ ನನ್ನು ಸೀರೆ ನನ್ನು ಸೀರೆ. ಧ್ಯಾಮೇಶ ಇವತ್ತು ಸರಿಗಮಪ ವೇದಿಕೆ ಮೇಲೆ ಜ್ಞಾನೇಶ ಎಲ್ಲ ವಿಷಯಗಳು ಗುರು ಆಗ್ಬಿಟ್ರೆ ಈ ಧ್ಯಾಮೇಶ ಹುಡ್ತ. ತಂದೆಯ ತಾಯಿಯ ಬಿಟ್ಟು ಬಂದ ನೀ ಗೆಳತಿಗಿಬ್ಬರ ಪ್ರೀತಿಯ ನಾ ಕೊಡುವೆ. ನನ್ನೆದೆ ಗೂಡಲಿ ಬಂಧಿಸಿ ನಿನ್ನ ಗೆಳತಿ ಸಾವಿಗೂ ಹಂಚದೆ ಗೆದೆ ಕೊಡುವೆ. ಮಗುವಂತೆ ಲಾಲಿಸಲೇನು ಮಡಿಲಲ್ಲಿ ತೂಗಿಸಲೇನು ಬೆಳದಿಂಗಳೂಟ ಮಾಡಿಸಲೇನು ಕಣ್ಮುಚ್ಚಿ ಕುಳಿತರೆ ನೀನು. ನಿಜವಾಗ್ಲೂ ತುಂಬ ಒಂದು ಸಾರ್ಥಕತೆ ಕೊಡೋದಕ್ಕೆ ಆ ಪ್ರತಿಭೆಯನ್ನು ಕರೆತಂದಿದೆ. ಇಂಥ ಪ್ರತಿಭೆಗಳಿಗೆ ನಾವು ಕಲ್ತಿರೋ ಒಂದಿಷ್ಟು ಟ್ರೈನಿಂಗನ್ನು ಕೊಟ್ಟರೆ ಅದಕ್ಕಿಂತ ದೊಡ್ಡ ವಿಷಯ ಇನ್ನೊಂದಿಲ್ಲ ಅನಿಸುತ್ತೆ. ಎಲ್ಲ ಪ್ರಿವಿಲೇಜ್ ಇದ್ದು ಅಂತ ಅವ್ರಿಗೆ ಹೇಳ್ಕೊಡ್ತೀವಿ, ಅದಕ್ಕಿಂತ ಇದು ನಿಜವಾಗ್ಲೂ ಒಂದು ಅಮೂಲ್ಯವಾದ ವಿಷಯ ಅಂತ ಅನಿಸುತ್ತೆ. ಬಹಳ ಖುಷಿಯಿಂದ ನನ್ನ ಟೀಮ್ಗೆ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದ್ಭುತವಾದ ಕಂಠ ನಿಮ್ಮದು. ಸೂಪರ್ ರಮೇಶ್, ನೀನು ನನ್ನ ಮಗನ ಹಾಗೆ ನಿನಗೆ ನಾನು ಅಮ್ಮನಾಗಿರ್ತೀನಿ ಅಂತ ಹೇಳಿ ಅಲ್ಲಿ ನೋಡಿ ವಾಣಿ ಅಮ್ಮ ಹೇಳಿದ್ರಲ್ವಾ, ಅಮ್ಮನಾಗಿ ಫಸ್ಟ್ ಏನ್ ಮಾಡ್ತಾರೆ, ಏನಾದ್ರೂ ಸಂತೋಷ ಸುದ್ದಿ ತಂದ್ಬಿಟ್ರೆ ಅವ್ರ ಕೈಯಾರೆ ಏನೋ ಒಂದು ಸಿಹಿ ಅಂತ ಮಾಡೇ ಇರ್ತಾರೆ. ಆ ಸಿಹಿಯಾದ ಮಾತುಗಳು ಏನು ಅಂತ ಕೇಳೋಣ. ವಾಣಿಮ್ಮ, ಮೊದಲು ಇವತ್ತು ಹಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಹಾಡಿಗೆ ಜೀವ ಭಾವ ಅದೆರಡೂ ತುಂಬ ಇತ್ತು. ಇನ್ನೊಂದು ಖುಷಿ ಏನಂದರೆ ಲಕ್ಷ್ಮಿ ಹೆಸರಲ್ಲಿರೋ ಸರಸ್ವತಿ ಮೆಂಟರ್ ಆಗಿ ಸಿಕ್ಕಿರೋದು, ಅದು ಲೈಫ್ಗೆ ತುಂಬ ಒಳ್ಳೆಯದು. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ತುಂಬ ಮುಂದೆ ಬರ್ತೀಯ ಲೈಫಲ್ಲಿ. ಆಮೇಲೆ ಅವನಿಗೋಸ್ಕರ ನಾನು ಇಷ್ಟು ದಿನ ಅವನ ಬಾಳಲ್ಲಿ ಕೈ ಇತ್ತು, ಇವಾಗ ಹೊಸ ಜರ್ನಿ ಶುರು ಆಗ್ತಾ ಇದೆ. ಅದಕ್ಕೋಸ್ಕರ ಸಿಹಿ ಪೊಂಗಲ್ ಮಾಡ್ಕೊಂಡ್ಬಂದಿದ್ದೀನಿ, ಅದನ್ನು ಕೊಡೋಕ್ಕೆ ಇಷ್ಟ. ಬದುಕಿಗೆ ಸಿಹಿ ತುಂಬಿಸೋದಕ್ಕೆ ಅಮ್ಮ ಸಿಹಿ ಮಾಡ್ಕೊಂಡ್ ಬಂದಿದ್ದಾರೆ. ಒಂದ್ ಕಡೆ ಆದ್ರೆ ನಿಮ್ಮ ಮನಸ್ಸು ಎಷ್ಟು ತಿಳಿಯಾಗಿದೆ ಗೊತ್ತಾ? ಆ ಮನಸ್ಸಿಗೆ ಒಂದು ದೊಡ್ಡ ಚಪ್ಪಾಳೆ ಬರ್ತದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇದ್ರ ಜೊತೆ ಜಡ್ಜಸ್ ಕಡೆಯಿಂದ ಒಂದು ಗಿಫ್ಟ್ ಇದೆ.